ದೇವ್ರ ನಾಮ ಮಾತ್ರ ಮಹಿಮೆ ಪಡಲಿ. ಜ್ಞಾನೋಕ್ತಿಗಳು 15ನೇ ವಾಕ್ಯಗಳು ನಾವು ಓದೋಣ. ಅದರಲ್ಲಿ 24ನೇ ವಾಕ್ಯಗಳು ನೋಡೋಣ. ನಿಜವಾಗ್ಲೂ ನಾವು ಒಂದು ಮಾತಾದರೂ ಸುಳ್ಳು ಹೇಳ್ಬಾರ್ದು ಅಂತ ದೇವ್ರ ವಾರ್ತೆಗಳು ಹೇಳ್ತದೆ. ನಿಜ ದೇವ್ರ ವಾಕ್ಯ ಏನು ಹೇಳ್ತದೆ ಅದು ಮಾತ್ರ ನಾವು ಓದಿ ನಿಮ್ಗೆ ತಿಳಿಸ್ತೇನೆ. ವಿವೇಕಿಗೆ ಜೀವನದ ಮಾರ್ಗವು ಮೇಲಕ್ಕೆ ಹೋಗುತ್ತದೆ, ಅದನ್ನು ಹಿಡಿದವನು ಪಾತಾಳದಿಂದ ತಪ್ಪಿಸಿಕೊಳ್ಳುವನು. ಯೆಹೋವನು ಗರ್ವಿಷ್ಠನ ಮನೆಯನ್ನು ಕಿತ್ತು ಹಾಕುವನಂತ ದೇವ್ರ ವಾರ್ತೆಗಳು ಹೇಳ್ತದೆ. ವಿಧವೆಯ ಮೆರೆಯನ್ನು ನೆಲೆಗೊಳಿಸುವನು. ಕುಯುಕ್ತಿಯು ಯೆಹೋವನಿಗೆ ಅಹಸ್ಯ, ನಯನುಡಿಯು ನಿರ್ಮಲ. ಸೂರೆ ಮಾಡುವವನು ಸ್ವಂತ ಮನೆಯನ್ನು ಬಾಧಿಸುವನು. ಲಂಚವನ್ನೊಪ್ಪದವನು ಸುಖವನ್ನಾಗಿ ಬಾಳುವನು. ಶಿಷ್ಟನ ಹೃದಯ ವೇಚಿಸಿ ಉತ್ತರ ಕೊಡುತ್ತದೆ, ದುಷ್ಟನ ಬಾಯಿ ಕೆಟ್ಟದನ್ನು ಕಕ್ಕುತ್ತದೆ. ಯೆಹೋವನು ದುಷ್ಟರಿಗೆ ದೂರ, ಶಿಷ್ಟನ ಬಿನ್ನಹಕ್ಕೆ ಹತ್ತಿರ. ಪ್ರೈಸ್ ದಿ ಲಾರ್ಡ್. ದೇವ್ರ ನಾಮ ಮಾತ್ರ ಮಹಿಮೆ ಬರಲಿ. ಕಣ್ಣಿಗೆ ಬಿದ್ದ ಬೆಳಕು ಹೃದಯಕ್ಕೆ ಆನಂದ, ಕಿವಿಗೆ ಬಿದ್ದ ಒಳ್ಳೆ ಸುದ್ದಿ ಎಲುಬುಗಳಿಗೆ ಪುಷ್ಟಿ. ಜೀವಪ್ರದವಾದ ಗದರಿಕೆಗೆ ಕಿವಿಗೊಡುವವನು ಜ್ಞಾನಿಗಳ ನಡುವೆ ನೆಲೆಗೊಳ್ಳುವನು. ಶಿಕ್ಷೆಯನ್ನೊಲ್ಲದವನು ತನ್ನನ್ನೇ ನಿರಾಕರಿಸುವನು. ಗದರಿಕೆಯನ್ನು ಕೇಳುವವನು ಬುದ್ಧಿಯನ್ನು ಪಡೆಯುವನು. ಯೆಹೋವನ ಭಯವೇ ಜ್ಞಾನೋಪದೇಶ, ಗೌರವಕ್ಕೆ ಮೊದಲು ವಿನಯ. ದೇವ್ರ ನಮ್ಮ ಮಾತ್ರ ಮಹಿಮೆ ಬರಲಿ. ಈ ವಾಕ್ಯ ನಾವು ಇಟ್ಕೊಂಡು ಧ್ಯಾನ ಮಾಡೋಣ. ನೀವು ಬೈಬಲ್ ಇದ್ದರೆ ತಗೊಂಡು ಓದ್ರಿ. ಒಂದೊಂದು ವಾರ್ತೆಗಳಲ್ಲೂ ಅರ್ಥ ಇದೆ. ಆ ಒಂದೊಂದು ವಾರ್ತೆಗೂ ನಾವು ಅರ್ಥಕ್ಕೆ ತಕ್ಕಂಗೆ ನಾವು ಆ ದೇವರ ಭಯದಲ್ಲಿ ನಾವು ನಡೆಯುವಾಗ ದೇವ್ರು ನಮ್ಮನ್ನು ಈ ಜೀವನದಲ್ಲಿ ನಮ್ಮನ್ನು ಕಷ್ಟ ದುಃಖ ಏನೇ ಬಂದ್ರೂ ಅದರಲ್ಲೂ ಜಯಿಸಲು ಶಕ್ತಿಯುಳ್ಳ ದೇವ್ರು ನಮ್ಮನ್ನು ನಡೆಸುವ ದೇವರಾಗಿದ್ದಾರೆ. ಹೌದು, ಭೂಮಿಯಲ್ಲಿ ಸ್ವಲ್ಪ ಕಾಲ ನಾವು ಜೀವಿಸ್ತೀವಿ, 70 ಇಲ್ಲ 80 ವಾರ್ತೆಗಳಿರ್ತದೆ. ಅದಕ್ಕೆ ಕಷ್ಟ ದುಃಖ ವೇದನೆಗಳೇ. ಆದ್ರೂ ಏಸಪ್ಪ ಹೇಳಿದ್ದಾರೆ, ನಾನು ಈ ಭೂಮಿಯನ್ನು ಜಯಿಸಿದ್ದೇನೆ, ಅದರಿಂದ ನೀವು ನನ್ನ ಹಿಂಬಾಲಿಸಿದರೆ ಈ ಭೂಮಿಯನ್ನು ನೀವು ಜಯಿಸಿ ನಿತ್ಯ ರಾಜ್ಯದಲ್ಲಿ ನೀವು ಸೇರ್ತೇನೆ ದೇವ್ರ ವಾರ್ತೆಗಳಿರ್ತದೆ. ದೇವ್ರ ನಮ್ಮ ಮಾತ್ರ ಮಹಿಮೆ ಬರಲಿ. ಟೈಮ್ ಇದ್ದಾಗೆಲ್ಲ ಓದ್ರಿ, ದೇವ್ರ ವಾಕ್ಯಗಳನ್ನು ಧ್ಯಾನ ಮಾಡಿರಿ. ದೇವ್ರ ನಾಮ ಮಾತ್ರ ಮಹಿಮೆ ಬರಲಿ. ಏಸಪ್ಪ ನಿಮ್ಮೊಂದಿಗಿರಲಿ. ಎಷ್ಟೋ ಜನ ಈ ವೇಳೆಯಲ್ಲಿ ವ್ಯಾಧಿಸ್ಥರಾಗಿದ್ದೀರಾ. ಈ ವಾಕ್ಯಗಳೆಲ್ಲ ಧ್ಯಾನ ಮಾಡಿಕೊಂಡು ದೇವರಲ್ಲಿ ಮೊರೆ ಹೋಗ್ರಿ. ಖಂಡಿತವಾಗಿ ನೀತಿವಂತನ ಒಂದು ದಿನವೂ ಆತನ ಕೈ ಬಿಡುವುದಿಲ್ಲ. ವೇಳೆ ನಾವು ಪಾಪ ಮಾಡಿದ್ದನ್ನು ದೇವ್ರನ್ನ ಕ್ಷಮಾಪಣೆ ಕೇಳಿ ದೇವ್ರು ನಮ್ಮನ್ನು ಕ್ಷಮಿಸಿ ಅಲ್ಲಿಂದ ನಮ್ಮನ್ನು ತಿದ್ದಿ ಎತ್ತುವ ದೇವರಾಗಿದ್ದಾರೆ.